ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಹರಿವೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನೋಡ್ರಿ, ಈಗ ಹರಿವೆ ಪಲ್ಯನ ಮೊದಲ ನೀರು ಹಾಕಿ 2-3 ಸಲ ಚೆನ್ನಾಗಿ ತೊಳಿಬೇಕು. ನೀರು ಹಾಕಿ ಈ ಥರ ತೊಳಿಬೇಕು. ಧೂಳು ಮಣ್ಣು ಇದ್ರೆ ಎಲ್ಲ ಹೋಗ್ತೈತಿ, ಇಲ್ಲಾಂದ್ರೆ ಬಾಯಾಗ ಕರ್ರ ಅಂತ ಬರ್ತೈತಿ. ಈ ಥರ ನೀರು ಹಾಕಿ ಚಲೋ ತಂಗ ತೊಳ್ಕೊಬೇಕು. 2 ಸಲ ಚಲೋ ತಂಗ ನೀರು ಹಾಕಿ ಈ ಪಲ್ಯನ ತೊಳ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಈ ಥರ ಕೆಳ್ಸ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರು ಇರ್ತೈತಿ. ನೀರು ಇಂಕೋವರೆಗೂ ಈ ಥರ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಬೇಕು. ನೋಡಿ, ಈಗೆಲ್ಲ ನೀರೆಲ್ಲ ಹೋಯ್ತು. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ ಇದನ್ನು ಈ ಕಡೆ ಎತ್ತಿಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಇದನ್ನು ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ಬೆಳ್ಳುಳ್ಳಿ, ಖಾರ ಹಾಕೋಬೇಕು. ಈಗ ಈ ಹರಿವೆ ಪಲ್ಯನ ಹಾಕ್ಕೊಂಡು ತಯಾರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಹರಿವೆ ಪಲ್ಯ ರೆಡಿ ಆಗುತ್ತೆ.